ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಶೇಂಗಾ ಚಟ್ನಿ ಪುಡಿ. ಇದನ್ನ ನೀವು ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಹಾಕೊಂಡು ತಿನ್ಬೋದು. ಇದನ್ನ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ತಗೊಂಡು ಹೋಗ್ಬೋದು. ಲೈಕ್ ಚಪಾತಿ, ರೊಟ್ಟಿ ಎಲ್ಲಾನು ಮುಂಚೆನೆ ಮಾಡಿ ಇಟ್ಕೊಂಡು ಇದು ಚಟ್ನಿ ಪುಡಿ ಜೊತೆಗೆ ತಗೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಯಾರು ಆಚೆ ಫುಡ್ ನ ಇಷ್ಟ ಪಡೋದಿಲ್ಲ ಅವರು ಈ ತರ ಇನ್ಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದಕ್ ಬೇಕಾಗಿರೋಂತ ಸಾಮಗ್ರಿಗಳು: 1 ಕಪ್ ಕಡಲೆ ಬೀಜ ತಗೊಂಡಿದೀನಿ, ಒಂದ್ ಸ್ವಲ್ಪ ಕರಿಬೇವು ತಗೊಂಡಿದೀನಿ, ಒಂದ್ 4 ರಿಂದ 5 ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದೀನಿ, ಒಂದ್ 5 ರಿಂದ 6 ಅಷ್ಟು ಖಾರ ಮೆಣಸಿನ್ಕಾಯಿ, ಮತ್ತೆ ಒಂದ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಒಂದ್ 5 ರಿಂದ 6 ಎಸ್ಲು ಬೆಳ್ಳುಳ್ಳಿ, ಮತ್ತೆ ಒಂದ್ ಸ್ವಲ್ಪ ಬೆಲ್ಲ ತಗೊಂಡಿದೀನಿ, ಮತ್ತೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದ್ ಚಿಟಿಕೆ ಆಗುವಷ್ಟು ಹಿಂಗು. ಸ್ಟವ್ ಹಚ್ಕೊಂಡು ಒಂದ್ ಪ್ಯಾನ್ ಇಟ್ಕೊಳ್ಳೋಣ. ಈಗ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಏನು ಹಾಕ್ಬೇಡಿ, ಜಸ್ಟ್ ಹಂಗೆ ಡ್ರೈ ಆಗೇನೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇಷ್ಟು ಫ್ರೈ ಮಾಡ್ಕೊಂಡಿದೀನಿ. ಜಾಸ್ತಿ ರೋಸ್ಟ್ ಮಾಡ್ಕೊಂಡ್ಬಿಡ್ಬಿಡಿ, ಅದು ಕಹಿ ಬಂದ್ಬಿಡುತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಕರಿಬೇವು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಒಂದ್ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಆಯಿಲ್ ಏನು ಹಾಕೋಬೇಡಿ, ಹಂಗೆ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡಿ ಸಾಕು. ನೋಡಿ, ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದೀನಿ. ಈಗ ಇದನ್ನ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಖಾರ ಮೆಣಸಿನ್ಕಾಯಿನ ಎಣ್ಣೆ ಹಾಕೊಂಡು ಫ್ರೈ ಮಾಡೋಣ. ಸೊ ಎಣ್ಣೆ ಹಾಕೊಂಡು ಫ್ರೈ ಮಾಡೋದ್ರಿಂದ ಘಾಟ್ ಬರೋದಿಲ್ಲ. ಸೊ ಇದು ಸ್ವಲ್ಪ ರೋಸ್ಟ್ ಆಗ್ಲಿ ಅಷ್ಟೇ ಸಾಕು, ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಡ. ಇದು ಇಷ್ಟು ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಗಿದೆ. ಈಗ ಇದನ್ನು ಕೂಡ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಅದೇ ಪ್ಯಾನ್ಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಹುಣಸೆಹಣ್ಣು ಕೂಡ ಹಾಕಿ ಹಂಗೆ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಜಸ್ಟ್ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು, ಜಾಸ್ತಿ ಏನ್ ಬೇಡ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದೀನಿ ಅಷ್ಟೇ. ಈಗ ಇದನ್ನು ಕೂಡ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಜೀರಿಗೆನ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಈಗ ರೋಸ್ಟ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಕೂಡ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಿದೀನಿ. ಈಗ ಅದೊಂದ್ ಸ್ವಲ್ಪ ತಣ್ಣಗಾಗಿದಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರೈ ಮಾಡ್ಕೊಂಡಿರೋದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನ ಒಂದ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ಒಂದ್ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಮತ್ತೆ ಒಂದ್ ಚಿಟಿಕೆ ಹಿಂಗ್ ಹಾಕೊಳ್ಳೋಣ. ನೋಡಿ, ಈಗ ಎಲ್ಲ ಹಾಕೊಂಡಿದೀನಿ. ಈಗ ನೀರ್ ಹಾಕ್ದಿರಾನೆ ಪುಡಿ ಮಾಡ್ಕೊಳ್ಳೋಣ. ನೀರಂತೂ ಹಾಕೊಳಕ್ ಹೋಗ್ಬೇಡಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ಮತ್ತೆ ಒಂದೇ ಸಲ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬಿಡಿ. ಅವಾಗ ಒಂದ್ ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ, ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ತಾ ಇರಿ. ಸೊ ಅವಾಗ ಈ ತರ ಪುಡಿಯಾಗಿ ಬರುತ್ತೆ. ನೋಡಿ, ಈಗ ಇದನ್ನ ಒಂದ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಶೇಂಗಾ ಚಟ್ನಿ ಪುಡಿ ರೆಡಿ ಆಗಿದೆ.